ಫಸ್ಟ್ಲಿ ವೇದಿಕೆ ಮುಂದಿರೋ ಎಲ್ಲ ಅತಿಥಿಯರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್. ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ಅದ್ಭುತವಾದ ಕಥಾ ಸಂಗಮನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಟ್ರೈಲರ್ ನೋಡ್ತಿದ್ರೇ ಗೊತ್ತಾಗ್ತಿದೆ ಎಲ್ಲ ಥರ ಎಮೋಷನ್ಸ್ ಇದೆ, ಫೈಟ್ ಇದೆ, ಆ್ಯಕ್ಟಿಂಗ್ ಇದೆ, ಪ್ರೀತಿ ಇದೆ. ತುಂಬ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದೀರಾ. ಟ್ರೈಲರ್ ಕಟ್ ಮಾಡಿದ್ದೀರಾ ಗಿರೀಶ್ ಸರ್, ತುಂಬ ಚೆನ್ನಾಗಿದೆ, ನಿಮಗೆ ಒಳ್ಳೆಯದಾಗಲಿ. ಆ್ಯಂಡ್ ಎಸ್, ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ, BGM ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಕೇಳೋವಂಥ ಒಂದು ಹಾಡು. ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆಲ್ರೆಡಿ ನಿಮ್ಮ ವರ್ಸಟೈಲ್ ಆ್ಯಕ್ಟಿಂಗ್ ಮೂಲಕ ನೀವು ತುಂಬ ಸಿನಿಮಾಗಳನ್ನ ಮಾಡಿ ಜನರು ಮನಸ್ಸು ಗೆದ್ದಿದ್ದೀರಾ. ಪೃಥ್ವಿ ಅವರೇ, ಇದರಲ್ಲಿ ನಿಮ್ಮದು ಪಾತ್ರ ತುಂಬ ಸ್ಪೆಷಲ್ ಆಗಿದೆ, ಯೂನಿಕ್ ಆಗಿದೆ, ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಟ್ರೈಲರ್ ನೋಡ್ತಿದ್ರೇ ಹೇಳ್ಬೋದು. ನಿಮ್ಮ ಡ್ಯಾನ್ಸ್ ಕೂಡ ಭಾಳ ಚೆನ್ನಾಗಿದೆ. ಆ್ಯಂಡ್ ಪ್ರಮೋದ್ ಅವರೇ, ನಿಮ್ಮ ಹೈಟ್, ಪರ್ಸ್ನಾಲಿಟಿ, ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಅಂದರೆ ಮಾಸ್ ಹೀರೋ ಆಗಿ ನೀವು ಇದ್ದೀರಾ. ಇನ್ನೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ, ವೆರಿ ಪ್ರಾಮಿಸಿಂಗ್ ಯು ಆರ್. ಆ್ಯಂಡ್ ಇಬ್ಬರು ಹೀರೋಯಿನ್ಸು ಅಶ್ವಿತಿ ಅವರೇ, ರಚಲ್ ಅವರೇ, ತುಂಬ ಮುದ್ದಾಗಿ ಕಾಣಿಸ್ತೀರಾ. ಭಾಳ ಇಷ್ಟ ಆಯಿತು. ಒಂದೊಂದು ಫ್ರೇಮಲ್ಲೂ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಒಳ್ಳೆಯದಾಗಲಿ. ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ನೀವು ಮಾಡೋ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ಇನ್ನೂ ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋ ಅಂತ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ವಿಶೇಷ ಏನಂದರೆ, ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಇನ್ನೂ ಒಂದು ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಟೈಟಲ್ಲೇ ಹೇಳ್ತಾ ಇದೆ, ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ. ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆನೂ ಹೋಗಿ, ಬಾಯ್ ಫ್ರೆಂಡ್ಸ್ ಜೊತೆನೂ ಹೋಗಿ, ನಿಮ್ಮ ಫ್ಯಾಮಿಲಿ ಜೊತೆನೂ ಹೋಗಿ ಸಿನಿಮಾ ನೋಡಿ. ಇದೇ ಫೆಬ್ರವರಿ 14ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾಗಳ ಮೇಲೆ, ನಮ್ಮ ಕನ್ನಡ ಕಲಾವಿದರಗಳ ಮೇಲೆ ನಿಮ್ಮೆಲ್ಲರದು ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ನೋಡ್ತೀರಲ್ವಾ? ಎಸ್, ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.